ಮೀಟರ್ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ ರಾಜ್ಯ ಸರ್ಕಾರ. ಉನ್ನತ ಮಟ್ಟದ ತನಿಖೆಯನ್ನ ಮಾಡೋರಿದ್ದೇವೆ ಅಂತ ಹೇಳಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಅದಕ್ಕೂ ಮುನ್ನ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅಭಿಪ್ರಾಯವನ್ನು ಪಡೆದು ಮುಂದುವರಿತೇವೆ ಅಂತ ಹೇಳಿದ್ದಾರೆ. ರಾಜಣ್ಣ ದೂರು ಕೊಡೋದಾಗಿ ಹೇಳಿದ್ದಾರೆ. ಇನ್ನೂ ಕೂಡ ದೂರು ಕೊಟ್ಟಿಲ್ಲ ಅವರು. ರಾಜಣ್ಣ ದೂರು ಸಲ್ಲಿಕೆ ಮಾಡಿದ ನಂತರದಲ್ಲಿ ತನಿಖೆಯನ್ನ ಮಾಡಿಸ್ತೇವೆ. ನಾನು ಸಿಎಂ ಜೊತೆ ಉನ್ನತ ಮಟ್ಟದ ತನಿಖೆಯ ಬಗ್ಗೆ ಚರ್ಚೆ ಮಾಡ್ತೇನೆ. ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ಅಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಅದರ ಬಗ್ಗೆ ಯಾವುದೇ ಹೆಚ್ಚಿನ ಮಾಹಿತಿ ಇಲ್ಲ. ರಾಜಣ್ಣ ಅವರು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವತ್ತೇ ಹೇಳಿದರು. ಇನ್ನುವರೆಗೆ ಕಂಪ್ಲೇಂಟು ನನಗೂ ರೆಪ್ರೆಸೆಂಟೇಷನು ಬಂದಿಲ್ಲ. ಕಂಪ್ಲೇಂಟ್ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಆಗಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಒಂದು ಕಾಸ್ ಆಫ್ ಆ್ಯಕ್ಷನ್ ಬೇಕಾಗ್ತದೆ. ಅದಕ್ಕೋಸ್ಕರ ಅದನ್ನು ಬಂದ ಮೇಲೆ ಮುಂದೆ ಏನು ಮಾಡಬೇಕು ಅಂತ. ಈ ಮಧ್ಯೆ ನಾವೇನು ಇದನ್ನು ತನಿಖೆ ಉನ್ನತ ಮಟ್ಟದ ತನಿಖೆ ಅಂತ ಹೇಳಿದ್ವಿ. ಅದರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿದ ಮೇಲೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರೆಲಿಮಿನರಿಯಾಗಿ ಒಂದು ನಾವು ವರ್ಕೌಟ್ ಮಾಡಿದ್ದೇವೆ. ಅದನ್ನು ಅನೌನ್ಸ್ ಮಾಡೋದಕ್ಕೆ ಮುಂಚೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡೋದಕ್ಕೇನು ದೂರಿಗೂ ಮಾತಾಡೋದಕ್ಕೂ ಏನು ಇದಿಲ್ಲ. ಮಾತಾಡಿಕೊಂಡು ಅವರು ದೂರು ಬಂದ ನಂತರ ಮಾಡ್ತೀವಿ. ಕೇಳ್ತಾ ಇದ್ದಾರೆ. ಬಟ್ ನಾವು ಇನ್ ಅವರ್ ಓನ್ ವೇ ವಿ ವಿಲ್ ಡೂ ಇಟ್. ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಸರ್. ಹೌದಲ್ವಾ? ಇಷ್ಟು ದೊಡ್ಡ ಘಟನೆ ನಡೆದಿದೆ. ಇಷ್ಟೊಂದು ದೊಡ್ಡ ಒಂದು ರೀತಿಯಲ್ಲಿ ವಿಧಾನಸಭೆಯಲ್ಲಿ ನಡೀದೇ ಇರೋದೆಲ್ಲ ನಡೆದು ಹೋಗಿದೆ. ಅಂಥದ್ರಲ್ಲಿ ನಾವು ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ ಅಂದರೆ ಆಗೋದಿಲ್ಲ. ತಗೊಳ್ಳೇಬೇಕು. ತಗೊಂಡಿದ್ದೇವೆ. ಇಲ್ಲ, ನನಗೆ ಅದರ ಬಗ್ಗೆ